ದೊಡ್ಡ ಆಲದ ಮರದ ಬುಡ ಎಲ್ಲಿದೆ ಅಂತ ಗೊತ್ತಾ? ಅಲ್ಲಿ ದೇವಸ್ಥಾನ ಹತ್ರ ದೇವಸ್ಥಾನ ಕಟ್ಟಿದೆ. ಅಲ್ಲಿತ್ತು ಮೊದಲನೇ ತಾಯಿಬೇರು ಈಗಿಲ್ಲ. ತಾಯಿಬೇರು ಹೊರಟೋಗಿದೆ. ಈಗ 400 ವರ್ಷ ಮರಕ್ಕೆ. ಎಷ್ಟು ವರ್ಷ ಆಯಿತು ತಾಯಿ ಬುಡ ಹೋಗಿ? ಒಂದು 40 ವರ್ಷ ಆಯಿತು. ಇದೆಲ್ಲ ಅದ್ರ ಮಕ್ಕಳೇನಾ? ಎಲ್ಲ ಅದ್ರ ಮಕ್ಕಳೇ. ಇದೆಲ್ಲ ಅದ್ರ ಮಕ್ಕಳೇ. ಹಾಯ್ ಹಲೋ ನಮಸ್ಕಾರ, ಸೌಮ್ಯ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನಿಂದ 28 ಕಿಲೋಮೀಟ್ರ್ ದೂರದಲ್ಲಿರೋವಂಥ ಬೆಂಗಳೂರು ದಕ್ಷಿಣ ತಾಲೂಕಿನ ಕೇತೋಹಳ್ಳಿ ಗ್ರಾಮದಲ್ಲಿರೋವಂಥ ದೊಡ್ಡ ಆಲದ ಮರದ ಹತ್ರ ಇದ್ದೀನಿ. ಇಲ್ಲಿಗೆ ಹೇಗಪ್ಪ ಹೋಗೋದು ಅಂದರೆ, ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋ ದಾರಿನಲ್ಲಿ ರಾಮವಳ್ಳಿ ಮಾರ್ಗವಾಗಿ ಹೋದರೆ ದೊಡ್ಡ ಆಲದ ಮರ ಸಿಗುತ್ತೆ. ದೊಡ್ಡ ಆಲದ ಮರದ ಎದುರುಗಡೆನೆ ಹೋಟೆಲ್ಗಳು ಕೂಡ ಇದೆ, ಹಾಗೆ ಸ್ನ್ಯಾಕ್ ಶಾಪ್ಗಳು ಕೂಡ ಇದೆ. ಊಟಕ್ಕಾಗಲಿ ಪಾರ್ಕಿಂಗ್ ಆಗಲಿ ಯಾವುದೇ ತೊಂದರೆ ಇಲ್ಲ. ಹಾಗೆಯೇ ಎಂಟ್ರೆನ್ಸ್ ಫೀಸ್ ಕೂಡ ಇಲ್ಲ, ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿಗೆ ಹೋಗೋದಕ್ಕೆ ಬೆಂಗಳೂರಿನ ಮೆಜೆಸ್ಟಿಕ್ ಮತ್ತು KR ಮಾರ್ಕೆಟಿಂದ BMTC ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಆಲದ ಮರ ಸುಮಾರು 3 ಎಕರೆ ಜಾಗದಲ್ಲಿದೆ. ಹಾಗೆಯೇ ಭಾರತದ ಪುರಾತನ ಆಲದ ಮರಗಳಲ್ಲಿ 4ನೇ ಸ್ಥಾನ ಈ ಆಲದ ಮರಕ್ಕಿದೆ. ಹಾಗೆ ಮುಂಚೆ ಎಲ್ಲ ಇಲ್ಲಿ ಕಾಂಪೌಂಡ್ ಹಾಕಿರಲಿಲ್ಲಂತೆ ಆಲದ ಮರಕ್ಕೇನೆ. ಇವಾಗ ಕಾಂಪೌಂಡ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಕೂತ್ಕೊಳ್ಳೋದಕ್ಕೆ ಕೂಡ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೀಟ್ನೆಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆಯೇ ಹಿಂದಿ ಮತ್ತು ಕನ್ನಡದ ತುಂಬ ಫಿಲ್ಮ್ಗಳನ್ನ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಆಲದ ಮರಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಇದರ ತಾಯಿ ಬೇರಿದೆಯಲ್ವಾ, ತಾಯಿ ಗಿಡ, ಅದು ಹೋಗ್ಬಿಟ್ಟಿದೆ. ಅದೇನೋ ಕಾಯಿಲೆ ಬಂದ್ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಅಲ್ಲಿ ಸೆಕ್ಯೂರಿಟಿ ಹೇಳಿದರು. ಮತ್ತು ಗೂಗಲ್ ನಾವು ಸರ್ಚ್ ಮಾಡಿದರೆ ಅದರಲ್ಲೂ ಕೂಡ ಹಾಕಿದ್ದಾರೆ. ಇಲ್ಲಿ ಬೆಳಗ್ಗೆ 8:30ಯಿಂದ ಸಂಜೆ 5:30ವರೆಗೂ ನೋಡೋದಕ್ಕೆ ವ್ಯವಸ್ಥೆ ಇರುತ್ತೆ. 5:30ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ನಾವು ಹೋದಾಗಲೂ ಅಷ್ಟೇ ಸಂಜೆ 5:15 ಆಗಿಬಿಟ್ಟಿತ್ತು. ನೋಡಿ, ಸೆಕ್ಯೂರಿಟಿ ವಿಷಲ್ ಹೊಡಿತಾ ಇದ್ದಾರೆ ಆಚೆ ಹೋಗಿ ಅಂತ. 5:30ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ, ಅಲ್ಲಿರೋದಕ್ಕೆ ಬಿಡೋದೇ ಇಲ್ಲ. ಇಲ್ಲಿ ಎಲ್ಲಿ ನೋಡಿದ್ರೂ ಆಲದ ಮರದ ಬೇರುಗಳು ನೆಲಕ್ಕೆ ಇಳಿ ಬಿದ್ದಿದೆ. ಅದರಲ್ಲಿ ಮರ ಯಾವುದು ಬೇರೆ ಯಾವುದು ಅಂತಲೇ ಗೊತ್ತಾಗಲ್ಲ. ಇದೇ ನೋಡಿ ಮುನೇಶ್ವರ ಸ್ವಾಮಿ ದೇವಸ್ಥಾನ. ಈ ಆಲದ ಮರನ ನೆಟ್ರಲ್ವಾ ಈ ಜಾಗದ ಮಾಲೀಕರು, ಅವರೇನೆ ಈ ದೇವಸ್ಥಾನ ಸ್ಥಾಪಿಸಿದ್ರು ಅಂತ ಹೇಳ್ತಾರೆ. ಅದರ ಇತಿಹಾಸ ಏನು ಅಂತ ಹೇಳ್ತೀನಿ, ಮುಂದೆ ನೋಡೋಣ ಬನ್ನಿ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಹಿಂದೆ ಈಗಿರೋ ಆಲದ ಮರದ ಜಾಗದಲ್ಲಿ ಧಾನ್ಯದ ಕಣ ಮಾಡ್ತಾ ಇದ್ರಂತೆ. ಕಣನ ಹದಗೊಳಿಸೋಕ್ಕೆ ಕಣದ ಮೇಟಿಯಾಗಿ ಆಲದ ಕಡ್ಡಿನ ನೆಟ್ಟಿರ್ತಾರೆ. ಮೇಟಿ ಕಡ್ಡಿ ಅಂದರೆ ಏನು ಅಂದರೆ, ಕಣದ ಮಧ್ಯಭಾಗದಲ್ಲಿ ಒಂದು ಕಡ್ಡಿ ನೆಟ್ಟಿರ್ತಾರೆ. ಆ ಕಡ್ಡಿ ಸುತ್ತಲೂ ಹಗ್ಗದಿಂದ ಕಟ್ಟಿದ ಎತ್ತನ್ನ ತಿರುಗಿಸ್ತಾರೆ. ಈ ರೀತಿ ಎತ್ತುಗಳನ್ನ ತಿರುಗಿಸಿದಾಗ ರಾಗಿ ತೆನೆಯಿಂದ ರಾಗಿ ಪ್ರತ್ಯೇಕ ಆಗುತ್ತೆ. ಅದಕ್ಕೆ ಮೇಟಿ ಕಡ್ಡಿನ ಮುಂಚೆ ಎಲ್ಲ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಹೀಗೆ ಮೇಟಿ ಕಡ್ಡಿಯಾಗಿ ಆಲದ ಕಡ್ಡಿ ನೆಟ್ಟಿರ್ತಾರಲ್ಲ, ಅದೇನಾಗುತ್ತೆ ಒಂದೇ ರಾತ್ರಿನಲ್ಲಿ ಚಿಗುರಿ ಬೆಳೆದಿರುತ್ತೆ. ಇದು ನೋಡಿದ್ದ ಜಮೀನಿನ ಮಾಲೀಕರಿಗೆ ಆಶ್ಚರ್ಯ ಆಗಿ ಸಂಪ್ರದಾಯದಂತೆ ದೇವ್ರ ಹತ್ರ ಹೋಗ್ಬಿಟ್ಟು ಶಾಸ್ತ್ರ ಕೇಳ್ತಾರೆ. ಶಾಸ್ತ್ರ ಕೇಳಿದಾಗ ಗೊತ್ತಾಗುತ್ತೆ ಇದು ದೇವರ ಮಹಿಮೆ ಅಂತ. ಈಗಿರುವಾಗಲೇ ಆ ಜಮೀನಿನ ಮಾಲೀಕರು ಇರ್ತಾರಲ್ಲ, ಅವ್ರಿಗೆ ಮುನೇಶ್ವರ ಸ್ವಾಮಿ ಕನ್ಸಲ್ಲಿ ಬಂದ್ಬಿಟ್ಟು ನಾನು ಈ ಜಾಗದಲ್ಲಿ ನೆಲೆಸ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಆ ಮಾಲೀಕರಿಗೆ ಸಂತೋಷ ಆಗ್ಬಿಟ್ಟು ಅಲ್ಲಿ ಒಂದು ಕಲ್ಲಿರುತ್ತೆ, ಅದನ್ನು ಮುನೇಶ್ವರ ಸ್ವಾಮಿಯಾಗಿ ಸ್ಥಾಪಿಸಿ ಅದನ್ನು ಪೂಜೆ ಮಾಡ್ತಾ ಬರ್ತಾರೆ. ಅದೇನೇ ಈ ಮುನೇಶ್ವರ ಸ್ವಾಮಿ. ಹಾಗೇನೆ ಈ ಆಲದ ಮರ ಇರುತ್ತಲ್ವ, ಅದು ಈಗ ಬೃಹದಾಕಾರವಾಗಿ ಬೆಳೆದು ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದೆ. ನೋಡಿ, ಆ ಕೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ ಬೇರ್ಗಳ ಥರ ಕಾಣ್ತಾ ಇದೆ. ಇದೆಲ್ಲದು ಅಷ್ಟೇ ಬೇರೆ ಬೇರೆ ಮರಗಳೇ, ಅಂದರೆ ಒಂದೇ ಮರ ಈ ಥರ ಬೇರ್ಗಳು ಸಪ್ರೇಟಾಗಿ ಈ ಥರ ಇಷ್ಟು ಚೆನ್ನಾಗಿ ಬೃಹದಾಕಾರವಾಗಿ ಬೆಳೆದಿದೆ. ನೋಡಿ, ಕೆಲವು ಮರಗಳಂತೂ ಫುಲ್ಲು ಹಾಳಾಗಿ ಹೋಗ್ಬಿಟ್ಟಿದೆ. ಈ ಥರ ಏನೋ ರೋಗ ಬಂತರ ಗೆಡ್ಲಿಡದ ಥರ ಆಗ್ಬಿಟ್ಟು ಹೋಗ್ಬಿಟ್ಟಿದೆ. ನೋಡಿ, ಈ ಥರ ತುಂಬ ಆಗಿದೆ. ಜೊತೆಗೆ ಇದನ್ನೆಲ್ಲ ಸ್ವಲ್ಪ ಗೊಬ್ಬರ ಮಣ್ಣು ಎಲ್ಲ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ, ಎಷ್ಟು ಕಡ್ಡಿಗಳೆಲ್ಲ ಡ್ರೈ ಆಗಿ ಹೋಗ್ಬಿಟ್ಟಿದೆ. ಈ ಮರ ಸುಮಾರು 95 ಅಡಿ ಎತ್ತರದಲ್ಲಿದೆ. ಇಲ್ಲಿ ಎಷ್ಟು ಬೇರುಗಳು, ಎಷ್ಟು ಕೊಂಬೆಗಳು, ಎಷ್ಟು ವಿಸ್ತಾರವಾಗಿ ಬೆಳೆದಿದೆ ಅಂತಲೇ ಹೇಳೋದಕ್ಕಾಗಲ್ಲ. ಅಲ್ಲಿ ಮುಂದೆ ಹೋದರೆ ಗೊತ್ತಾಗುತ್ತೆ. ಅಲ್ಲಿ ಕಾಂಪೌಂಡಿಂದ ಆಚೆ ಕೂಡ ಅದ್ರ ಬೇರುಗಳು ಹೋಗಿದೆ, ಅಲ್ಲೂ ಸಪ್ರೇಟ್ ಮರ ಆಗಿ ಬೆಳೆದ್ಬಿಟ್ಟಿದೆ. ಮುಂದೆ ಅದನ್ನು ಸಪ್ರೇಟ್ ಕಾಂಪೌಂಡಾಗಿ ಗೇಟಾಗಿ ಮಾಡಬೇಕೋ ಏನೋ ಗೊತ್ತಿಲ್ಲ. ಇಲ್ಲಿ ಮುಂದೆ ಹೋದರೆ ಸೆಕ್ಯೂರಿಟಿ ಒಬ್ಬರು ಸಿಕ್ಕಿದ್ರು. ಅವರು ಈ ಮರದ ಬಗ್ಗೆ
ಒಂದು 2 ಮಿನಿಟ್ಸ್ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅದೇನು ಅಂತ ಇಲ್ಲಿ ನೋಡೋಣ ಬನ್ನಿ, ತೋರಿಸ್ತೀನಿ. ಈ ಆಲದ ಮರ ನೋಡೋದಕ್ಕೆ ಎಷ್ಟು ಜನ ಬರ್ತಾರೆ ಅಂದರೆ ನೋಡಿ, ಎಷ್ಟು ಜನ ಇದ್ದಾರೆ. ಸಂಜೆ ಆಗಿತ್ತು ನಾವು ಹೋದಾಗ, ಆಗಲೂ ಕೂಡ ಅಷ್ಟು ಜನ ಇದ್ದಾರೆ. ನೋಡಿ ಈ ಕೊಂಬೆ ನೋಡಿ, ಅದು ಯಾವುದೋ ಡೈರೆಕ್ಷನಲ್ಲಿ ಬೆಳೆದು ಆಚೆ ಹೋಗ್ಬಿಟ್ಟಿದೆ. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ದೊಡ್ಡ ಆಲದ ಮರದ ಬುಡ ಎಲ್ಲಿದೆ ಅಂತ ಗೊತ್ತಾ? ಅಲ್ಲಿ ದೇವಸ್ಥಾನ ಹತ್ರ ದೇವಸ್ಥಾನ ಕಟ್ಟಿದೆ. ಅಲ್ಲಿತ್ತು ಮೊದಲನೇ ತಾಯಿಬೇರು ಈಗಿಲ್ಲ. ತಾಯಿಬೇರು ಹೊರಟೋಗಿದೆ. ಈಗ 400 ವರ್ಷ ಮರಕ್ಕೆ. ಎಷ್ಟು ವರ್ಷ ಆಯಿತು ತಾಯಿ ಬುಡ ಹೋಗಿ? ತಾಯಿ ಬುಡ ಹೋಗಿ ಒಂದು 40 ವರ್ಷ ಆಯಿತು. ಇದೆಲ್ಲ ಅದ್ರ ಮಕ್ಕಳೇನಾ? ಎಲ್ಲ ಅದ್ರ ಮಕ್ಕಳೇ, ಇದೆಲ್ಲ ಅದ್ರ ಮಕ್ಕಳೇ. ನೋಡಿದ್ರಲ್ಲ, ಇಲ್ಲಿ ಸೆಕ್ಯೂರಿಟಿ ಅದ್ರ ಮರದ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ನೋಡಿ ಅಲ್ಲಿ ಮುಂದೆ ಕಾಣ್ತಾ ಇದೆಯಾ, ಅಲ್ಲೇ ಕಾಂಪೌಂಡಿಂದ ಆಚೆ ಹೋಗಿದೆ ಅದರದ್ದು ಬೇರುಗಳು. ಆಲದ ಮರ ಇರೋ ಪೂರ್ತಿ ಜಾಗನ ಪಾರ್ಕ್ ಥರ ಮಾಡಿಬಿಟ್ಟು ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆಯೇ ನೀರಿನ ವ್ಯವಸ್ಥೆ ಕೂಡ ಇದೆ, ಶೌಚಾಲಯದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ.